ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಡಿವೈಎಫ್ಐನ ಮೂಲ ಘೋಷಣೆ ಆಗಿರ್ತಕ್ಕಂಥ ಸರ್ವರಿಗೂ ಉದ್ಯೋಗ ಸರ್ವರಿಗೂ ಶಿಕ್ಷಣ ಎನ್ನುವಂತಹ ಘೋಷಣೆ ಏನಿದೆ, ಉದ್ಯೋಗ ಮತ್ತು ಶಿಕ್ಷಣ ಮೂಲಭೂತ ಹಕ್ಕಾಗಬೇಕು. ಆ ನಿಟ್ಟಿನಲ್ಲಿ ಯುವಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗವನ್ನು ಕೊಟ್ಟು ಯುವಜನರ ಬದುಕು ಒಳ್ಳೆಯದಾಗಬೇಕು, ನಿರುದ್ಯೋಗ ನಿರ್ಮೂಲನೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಡಿವೈಎಫ್ಐನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇದೇ ಸೆಪ್ಟೆಂಬರ್ 7ನೇ ತಾರೀಕಿಂದ 9ರವರೆಗೆ ಉದ್ಯೋಗದ ಹಕ್ಕಿಗಾಗಿ ಯುವಜನ ಜಾಥಾ ಎನ್ನುವಂಥ ಹೆಸರಿನಲ್ಲಿ 3 ದಿನಗಳ ಕಾಲ ದಕ್ಷಿಣ ಕನ್ನಡಾದ್ಯಂತ ನಮ್ಮ ಜಾಥಾ ಸಂಚಾರ ಮಾಡಿ ಯುವಜನರ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳೆದು ಯುವಜನರ ಅವರ ಬದುಕಿಗೆ ತೊಂದರೆ ಆಗಿರ್ತಕ್ಕಂಥ ಅಂಶಗಳು ಮತ್ತು ಬದುಕನ್ನು ಒಳ್ಳೆಯದಾಗಿ ಮಾಡುವಂಥ ನಿಟ್ಟಿನಲ್ಲಿ ಆ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರಗಳು ಚರ್ಚೆ ಆಗಬೇಕು ಮತ್ತು ಯುವಜನತೆಯನ್ನು ಉದ್ಯೋಗದ ಹಕ್ಕಿನ ಹೋರಾಟದಲ್ಲಿ ಬಡಿದೆಬ್ಬಿಸುವಂಥ ನಿಟ್ಟಿನಲ್ಲಿ 3 ದಿನಗಳ ಕಾಲ ನಮ್ಮ ಜಾಥಾ ಸಂಚಾರ ಮಾಡಿ ಸೆಪ್ಟೆಂಬರ್ 7ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಬೆಳ್ತಂಗಡಿಯ ಪೇಟೆಯಿಂದ ನಮ್ಮ ಜಾಥಾ ಉದ್ಘಾಟನೆಗೊಂಡು ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳ್ತಂಗಡಿಯಿಂದ ಉಪ್ಪಿನಂಗಡಿಯಿಂದ ಪುತ್ತೂರು ಪೇಟೆಯಿಂದ ಬಂಟ್ವಾಳ BC ರೋಡ್ಗೆ, ಅಲ್ಲಿಂದ ಪರಂಗಿಪೇಟೆ ಆಗಿ ಬಜಾಲ್ನಲ್ಲಿ ಆ ದಿನದ ಕೊನೆಯ ಕಾರ್ಯಕ್ರಮ ಮಾಡ್ತೀವಿ. ಸೆಪ್ಟೆಂಬರ್ 8ನೇ ತಾರೀಕು ಬೆಳಿಗ್ಗೆ ವಾಮಂಜೂರಿನಿಂದ ಆರಂಭ ಆಗಿ 12 ಗಂಟೆಗೆ ಗುರುಪುರ ಕೈಕಂಬಕ್ಕೆ ಬಂತು. ಅಲ್ಲಿಂದ ಮುಂದಕ್ಕೆ ಮೂಡಬಿದಿರಿಗೆ ಮಧ್ಯಾಹ್ನ 2 ಗಂಟೆಗೆ ಮೂಡಬಿದಿರಿ ಪೇಟೆಗೆ ಜಾಥಾ ಸಂಚಾರ ಮಾಡ್ತದೆ. ಆ ನಂತರ 4 ಗಂಟೆಗೆ ಮುಲ್ಕಿ, ಆಮೇಲೆ ಸಂಜೆ 5 ಗಂಟೆಗೆ ಸುರತ್ಕಲ್ನಲ್ಲಿ ನಮ್ಮ ಜಾಥಾ ಸಂಚಾರ ಮಾಡಿ 8ನೇ ತಾರೀಕು ಸಂಜೆ 7 ಗಂಟೆಗೆ ಕಸ್ಬಾ ಬೆಂಗ್ರೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಆ ಜಾಥಾ ಭಾಗವಹಿಸಿದೆ. ಸೆಪ್ಟೆಂಬರ್ 9ನೇ ತಾರೀಕು ಬೆಳಿಗ್ಗೆ ಉಡುಪು ಜಂಕ್ಷನ್ನಲ್ಲಿ ಜಾಥಾ ಆರಂಭ ಆಗ್ತದೆ. ಆಮೇಲೆ ಜಾಥಾ ದೇರ್ಲಕಟ್ಟೆ ಜಂಕ್ಷನ್ನಲ್ಲಿ ಒಂದು ಸಭೆಯನ್ನು ಮಾಡಲಿಕ್ಕಿದೆ. ಆ ನಂತರ ಉಳ್ಳಾಲದ ಅಬ್ಬಕ್ಕರಾಣಿ ಸರ್ಕಲ್ ಬಳಿ ನಮ್ಮ ಜಾಥಾ ಬಂದು ಅಲ್ಲಿಂದ ತೊಕ್ಕೊಟ್ಟುಪೇಟೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಸೆಪ್ಟೆಂಬರ್ 9ರ ಮಧ್ಯಾಹ್ನ 3 ಗಂಟೆಗೆ ಮಂಗಳೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಕ್ಲಾಕ್ ಟವರ್ವರೆಗೆ ಯುವಜನರ ಒಂದು ಬೃಹತ್ ಆದಂಥ ಒಂದು ರ್ಯಾಲಿ, ಆಮೇಲೆ ಮಿನಿ ವಿಧಾನಸೌಧದ ಹತ್ತಿರ ಸಾರ್ವಜನಿಕ ಸಭೆಯನ್ನು ಕೂಡ ನಾವು ಮಾಡಲಿಕ್ಕಿದೆ. ಈ ಒಂದು ಜಾಥಾದ ಉದ್ಘಾಟನೆಯನ್ನು ರಂಗಕರ್ಮಿ ಸಂತೋಷ್ ಶೆಟ್ಟಿ ಹಿರಿಯಡ್ಕ ಅವರು ಬೆಳ್ತಂಗಡಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಡಿವೈಎಫ್ಐನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಲವಿತ್ರ ಪ್ರಸಾದ್ ಗುಲ್ಬರ್ಗ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಜಾಥಾ 3 ದಿನಗಳ ಕಾಲ 16 ಕಡೆಗಳಲ್ಲಿ ನಮ್ಮ ಜಾಥಾ ಸಂಚಾರ ಮಾಡಿ 16 ಕಡೆ ಸಾರ್ವಜನಿಕ ಸಭೆಗಳನ್ನು ನಡೆಸುವುದರ ಮೂಲಕ ಆ ಸಭೆಗಳಲ್ಲಿ ಈ ಜಿಲ್ಲೆಯ ಸಾಕ್ಷಿಯ ಪ್ರಜ್ಞೆಯಾಗಿರ್ತಕ್ಕಂಥ ಅನೇಕ ಪ್ರೊಫೆಸರ್ಗಳು, ಬುದ್ಧಿಜೀವಿಗಳು ಮತ್ತು ಸಮಾಜವನ್ನು